ಕೇಶವನಾಥ, ಹೇಳಿಲ್ವಾ ನಿನಗೆ ಕಲಶ ಪೂಜೆ ಆಗೋವರೆಗೆ ಗರುಡ ಪಟ ಎತ್ತಿ ಕಟ್ಟೋವರೆಗೆ ಇಲ್ಲಿಗೆ ಕೂಡುದು ಅಂತ? 9 ವರಗಳಿರೋ ಶಂಖ ನನ್ನ ಕೈಗೆ ಬಂದಾಗಲಿಂದ ಬಹಳ ಒದ್ದಾಟದಲ್ಲಿದ್ದೀರಿ. ಮೊದಲಿನ ಸಮಚಿತ್ತ ಇಲ್ಲ ನಿಮ್ಮಲ್ಲಿ. ಏನೋ ಯೋಚನೆಯಲ್ಲಿ, ಯಾವುದೋ ಲೆಕ್ಕಾಚಾರದಲ್ಲಿ ಇದ್ದ ಹಾಗೆ ಕಾಣಿಸ್ತೀರಿ. ಲೆಕ್ಕಾಚಾರ ನಿನ್ನದು. ನನ್ನ ಶಿಷ್ಯ ವಸಂತನನ್ನ ಅನುಮಾನದ ದೃಷ್ಟಿಯಲ್ಲಿ ಲೆಕ್ಕಾಚಾರದಲ್ಲಿ ನೋಡ್ತಿರೋದು ನೀನು. ನಿಮಗೆ ಕೋಪ, ಗುರುಗಳಿಗೆ ಕೋಪ. ಕೋಪ ಇದ್ದಲ್ಲಿ ಸಹಜವಾಗಿ ಮೋಹ ಇರುತ್ತಂತೆ. 9 ವರಗಳಿರೋ ಶಂಖ ದೇವಿ ಕೈಯಿಂದ ನನ್ನ ಕೈಗೆ ಬಂದಿದೆ, ಹಾಗೆ ನನ್ನ ಕೈಯಿಂದ ಅಪನಂಬಿಕೆ ಬೇಡ. ನಿನಗೆ ದ್ರೋಹ ಬಗೆಯುವಷ್ಟು ಮೋಹ ನನ್ನಲ್ಲಿಲ್ಲ. ಇವತ್ತು ಬುಧವಾರ, ಪೂಜೆ ಮೊದಲನೇ ದಿನ. ಶುಕ್ರವಾರ ಸೂರ್ಯಾಸ್ತ ಕಡಿಲಿ 9 ವರಗಳಿರೋ ಶಂಖ ಪೂರ್ತಿ ನಿನ್ನದಾಗುತ್ತೆ. ಆದರೆ ಶುಕ್ರವಾರ ಸೂರ್ಯಾಸ್ತ ಕಳೆಯೋದ್ರ ಒಳಗೆ ಶಂಖವನ್ನ ಇಲ್ಲಿಂದ ತೆಗೆದವರಿಗೆ ಕಂಟಕ, ಪ್ರಾಣನೇ ಹೋಗುತ್ತೆ. ಸದಾನಂದ, ಇಷ್ಟೊಂದು ಬದಲಾಗ್ಬಿಟ್ಟೆ. ಬಿಸಾಕೋದ್ನ. 25 ವರ್ಷದಿಂದ ಅಪ್ಪನ್ ಜೂಜು ಕುಡ್ತಾ ಬೀಡಿ ಇವನ್ನೆಲ್ಲ ಸಹಿಸ್ಕೊಂಡಿದ್ದೆ. ಸಹಿಸ್ಕೊಳ್ಳೋ ಬದಲು ಬಿಡಿಸೋ ಪ್ರಯತ್ನ ಪಡ್ಬೋದಾಯ್ತಲ್ವಾ? ಆಗ ನೀನು ಕಾರು ಬಂಗ್ಲೆ ಚಿನ್ನ ಅಂತ ಇದ್ದೆ. ಈಗ ಲಬೋ ಅಂದ್ರೆ ಏನ್ ಬಂತು? ಒಂದ್ ಹೇಳ್ತೀನಿ, ಆಗ ನಾನು ಸಿಗರೇಟ್ ಸೇರ್ತಿರ್ಲಿಲ್ಲ, ನಿಮ್ ಗಮನ ನನ್ನ ಕಡೆ ಇರ್ಲಿಲ್ಲ. ಈಗ ಸಿಗರೇಟ್ ಹಚ್ಚಿದ್ದೀನಿ, ನಿಮ್ ಗಮನ ಪ್ರೀತಿ ಎರಡೂ ನನ್ನ ಕಡೆ. ಹಿಂಗೆ ಪ್ರಪಂಚ. ತಟ್ಬಿಡ್ತೀನಿ. ಮಂಗಳಂಗೆ ನಿನ್ ಮೇಲೆ ಗಮನ ಇಲ್ಲ ಅಂತಂದ್ರೆ ಅವಳು ಪ್ರೀತಿ ಕೊಡ್ದಲೆ ನೀನ್ 5 ಅಡಿ ಉದ್ದಕ್ಕೆ 60 kg ತೂಕದಷ್ಟು ಬೆಳೆದ್ಬಿಟ್ಟೇನೋ ಇಡಿಯಟ್. ತಲೆ ಎಲ್ಲ ಮಾತಾಡಿದ್ರೆ ಅಷ್ಟೇ. ನನಗ್ ಬೇಕಾದಾಗ ನಾನು ಬದುಕ್ತೀನಿ. ಬದುಕ್ತಿಲ್ವಾ ನೀವುಗಳು? ಸುಳ್ಳಲ್ಲಿ ಸಾಲದಲ್ಲಿ ನನ್ನನ್ನ ದುಡಿಯಕ್ ಬಿಟ್ಟು. ಕಾಲಿಗೆ ಬಿಡ್ತೀನಿ ಬಾರೋ ಸದಾನಂದ. ನಮ್ಮದೇ ಅದೊಂದು ಡಿಪೋ ಆಗುತ್ತೆ. ಇಷ್ಟು ವರ್ಷ ಕಷ್ಟದಲ್ಲೇ ಇದ್ವಿ, ಒಂದ್ ಮನೆ ಕಟ್ಟಿಸ್ಕೊಂಡ್ಬಿಡೋಣ. ಇಲ್ಲಿವರೆಗೂ ನಿಮ್ ದೊಡ್ಡಪ್ಪನ ಮನೇಲಿ ಹೇಗೋ ಇದ್ಬಿಟ್ರೆ ಆಯ್ತು. ಬಾರೋ ಸದಾನಂದ, ಬಾರೋ. ಡಿಪೋ ಆಗತ್ತೆ, ದುಡ್ಡು ಬರತ್ತೆ ಅಂತ ನಾನು ನಿಮ್ ಜೊತೆ ಇರ್ಬೇಕು, ಅಥವಾ ಮಗನ್ ಪ್ರೀತಿ ಬೇಕು ಅಂತ ನಾನು ನಿಮ್ ಜೊತೆ ಇರ್ಬೇಕು? ಆಸ್ತಿ ಪತ್ರ ತರ ಆಗೋದ್ನಲ್ವಾ ಮಗ, ಅಡ ಇಟ್ಟು ದುಡ್ಡು ತಗೊಳಕ್ಕೆ? ನನ್ ಸತ್ತ ಮೇಲೆ ಸಂಸ್ಕಾರ ಮಾಡೋ ನೀನ್ ಕಣೋ. ಸತ್ತ ಮೇಲೂ ನೀನ್ ನನಗ್ ಮಗನೇ ಕಣೋ. ಬಾರೋ ಸದಾನಂದ. ದೊಡ್ಡಪ್ಪನ ತಲೆಯಲ್ಲಿ ಏನೇನಿದೆ, ಅವ್ರು ಯಾಕೆ ಡಿಪೋ ಹಾಕ್ಕೊಡ್ತಿದ್ದಾರೆ ಅವೆಲ್ಲ ನನ್ಗೆ ಚೆನ್ನಾಗಿ ಗೊತ್ತು. ಡಿಪೋ ಶುರು ಆಗ್ಲಿ, ಆ ಡಿಪೋ ನನ್ನ ಹೆಸ್ರಿಗಾಗ್ಲಿ, ಆಮೇಲೆ ನೋಡೋಣ. ಆದ್ರೆ ಮನೆಗೆ ಬಾ ಅಂತ ಮಾತ್ರ ಕರಿಬೇಡ. ಆ ಸದಾಶಿವ ನನ್ನ ಪಾಲಿಗೆ ಅವಾಗ್ಲೇ ಸತ್ತಾಯ್ತು. ಅಮ್ಮನವ್ರಿಗೆ ನಾನೇ ಮುಖ್ಯ ಅಲ್ವೇನು? ಕ್ಷೇತ್ರ ಅಂತ ಮಗಳು ಹೊರಟ್ಲು, ನಿಶ್ಚಿತಾರ್ಥ ಅಂತ ಅಪ್ಪ ಕೂತ್ರು. ಇದರಿಂದಾಗಿ ನಾವಿವತ್ತು ಕೇಶವನಾಥನ ಶತ್ರುಗಳು. ನಾಳೆ ಯಾವ ಕ್ಷಣದಲ್ಲಾದ್ರೂ ನನ್ನ ತಾಳಿ ಹೋಗ್ಬಿಡುತ್ತೇನೋ ಆತಂಕ ಜಗದೀಶ್ವರಿ ನನ್ಗೆ. ಇದನ್ನೆಲ್ಲ ಅಮ್ಮನವ್ರ ಹತ್ರ ಹೇಳ್ಕೋಬೇಕು. ಆದ್ರೆ ಈ ಮನೆಯಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಹಿಂದೆ ನಿಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ತಾ ಇದ್ದಿದ್ದು ಅಮ್ಮನವ್ರೆ. ಇವತ್ ಪೂರೈಸ್ತಾ ಇಲ್ಲ ಅಂತ ಅಮ್ಮನವ್ರ ಅಸ್ತಿತ್ವದ ಮೇಲೆ ಅಪನಂಬಿಕೆ ಇಟ್ಕೊಂಡ್ಬಿಟ್ರೆ ಮನಸ್ಸಿನಲ್ಲಿ ಸಹಜವಾಗಿ ಆತಂಕ ಮೂಡುತ್ತೆ ಅಲ್ವಾ? ಇವತ್ತು ಬದುಕಿಸಿದವಳು ನಾಳೆ ಸಾಯಿಸ್ತಾಳೆ ಅಂತ ಅಂದ್ಕೊಳ್ಳೋದು ತಪ್ಪು ಅಲ್ವಾ? ನನಗೆ ಪ್ರತಿ ಕ್ಷಣನೂ ಅಮ್ಮನವ್ರ ಪೂಜೆ ಮಾಡ್ಬೇಕು ಅನ್ಸುತ್ತೆ. ಮಾಡಿ. ದೇವ್ರ ಮನೆ ಬೀಗ, ಮನೇಲಿ ವಿಗ್ರಹಗಳಿಲ್ಲ, ಎಲ್ಲಿಂದ ಪೂಜೆ ಮಾಡೋದು? ಮನಸ್ಸು ಮುಖ್ಯ ಅಂತ ಹೇಳದ್ನಲ್ಲ, ಇಲ್ಲೇ ಕೂತು ತಾಮ್ರದ ತಟ್ಟೆನಲ್ಲಿ ಅಮ್ಮನ ಸ್ಮರಣೆ ಮಾಡ್ತಾ ಅರ್ಶನ ಕುಂಕುಮ ಹಾಕಿ. ನಿಮ್ ಪೂಜೆ ಅಮ್ಮನವರಿಗೆ ತಲುಪುತ್ತೆ. ಮನಸ್ಸು ಮುಖ್ಯ, ಅಲಂಕಾರ ವಿಗ್ರಹ ಅಲ್ಲ.